ಬಗ್ಗೆನೂ ಮಾತಾಡೋಣ. ಬಿಜೆಪಿ ಹಾಗೂ JDS ಮೈತ್ರಿ ಬಗ್ಗೆನೂ ಮಾತಾಡೋಣ. ಪ್ರಶಾಂತಿ ಸುಭಾಷ್ ಅವರೇ, ಹೇಳಿ, ಈಗ ಒಕ್ಕಲಿಗ ನಾಯಕ ಯಾರು ಎನ್ನುವಂತಹ ಪ್ರಶ್ನೆ ಮುಂದಿಟ್ಟುಕೊಂಡು ನಿಮ್ಮ ಹತ್ರ ಕ್ವಶನ್ ಮಾಡ್ತಾ ಇದ್ದೀನಿ. ನೀವು ಆಬ್ವಿಯಸ್ಲಿ HD ಕುಮಾರಸ್ವಾಮಿ ಅಂತಾನೆ ಹೇಳ್ತೀರಾ, ನಮ್ಗೆ ಅದು ಗೊತ್ತಿದೆ. ಆದರೆ HD ಕುಮಾರಸ್ವಾಮಿ ಅವರು ಕೇಂದ್ರ ಬಿಟ್ಟು ಬಂದ್ಬಿಡ್ತಾರಾ? ನೋಡಿ, ಫಸ್ಟ್ ಆಫ್ ಆಲ್ ಪ್ರಥಮವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ಯಾವುದೇ ಸಮುದಾಯ ನೀವು ತೊಗೊಂಡ್ರು ಕೂಡ ಅವರಲ್ಲಿ ಒಂದು ಒಳ್ಳೆಯ ಮುಖಂಡರನ್ನು ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತ ಎಲ್ಲ ಒಂದು ಸಮುದಾಯವರ ಒಂದು ಕೊಡುಗೆ ಇದ್ದೇ ಇದೆ. ಸೊ ಹಾಗಾಗಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಯಾರು ಏನು ಸಾರ್ವಜನಿಕವಾಗಿ ಏನು ಮೂಲದ ವ್ಯಕ್ತಿಯನ್ನು ಆರಿಸಿ ಕೊಡ್ತಾರೆ. ಯಾರು ಪ್ರೀತಿ ವಿಶ್ವಾಸ ಜನರ ಎಲ್ಲ ನಮ್ಮ ಕುಮಾರಣ್ಣನವರು ಅಂತ ಹೇಳಿದಾಗ, ಕುಮಾರಸ್ವಾಮಿಯವರು ಒಂದೇ ಸಮುದಾಯ ಅಂತಲ್ಲ, ಬರೀ ಒಕ್ಕಲಿಗರ ಸಮುದಾಯದ ನಾಯಕ ಅಲ್ಲ, ಅವರು ಇಡೀ ಎಲ್ಲ ಸಮಾಜದ ಎಲ್ಲ ಸಮುದಾಯದ ವರ್ಗಗಳ ನಾಯಕ ಕುಮಾರಸ್ವಾಮಿಯವರು. ಅದಕ್ಕೆ ಅವರಿಗೆ ಪ್ರತಿಯೊಬ್ಬರು ಕುಮಾರಣ್ಣ ಅಂತ ಹೆಸರಿಡ್ತಾರೆ. ಯಾರೋ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ರಾಜಣ್ಣ ಅಂತ ಕರೆದಿದ್ದು ನೋಡಿರ್ಬೋದು. ಈ ರಾಜಕೀಯದಲ್ಲಿ ಕುಮಾರಸ್ವಾಮಿಗೆ ಮಾತ್ರ ಕುಮಾರಣ್ಣ ಅಂತ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರು ಕರೀತಾರೆ. ಯಾಕಂದರೆ ಅವರು ಒಕ್ಕಲಿಗ ನಾಯಕರಾಗಿ ಬೆಳೆದು ಅವರು ಅಭಿವೃದ್ಧಿಯ ಹರಿಕಾರ ಅನ್ನೋದಕ್ಕೆ ಕಾರಣ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮ. ಅದನ್ನು ನೋಡಿ ಜನ ಮೆಚ್ಚಿ ಅವರಿಗೆ ಕುಮಾರಣ್ಣ ಅಂತ ಹೇಳಿ ಕುಮಾರಣ್ಣ ಅಂತ ಪ್ರೀತಿಯಿಂದ ಕರೀತಾರೆ. ಅವರ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸಿದಂತಹ ಕುಮಾರಣ್ಣ. ಅದನ್ನೆಲ್ಲ ಒಪ್ಪುಗಳತ್ತೇನೆ. ಈಗ 2019 ಒಂದು ಚುನಾವಣೆ ನಡೆಯುತ್ತಲ್ವಾ, ಸೊ ಆ ಒಂದು ಚುನಾವಣೆಯಲ್ಲಿ ಅವರು ಮೈತ್ರಿ ಮಾಡಕ್ಳತ್ತಾರೆ, ಇದೆಲ್ಲ ಒಪ್ಪುಗಳನ್ನ. ಮೇಲ್ಮಟ್ಟದ ಮೈತ್ರಿ ಆದ್ರೂ ಕೂಡ ಇಲ್ಲಿ ಕೆಳಮಟ್ಟದ ಮೈತ್ರಿ ಆಗಿಲ್ಲ ಅಂತ ಬಿಜೆಪಿ ವರ್ಸಸ್ JDS ಎಂಡ್ ಹೇಳ್ಬಿಡೋಣ, ಈಗ ವರ್ಸಸ್ ಹೇಳಂಗಿಲ್ವಲ್ಲ ನಾವು. ಸೊ ಎಂಡ್ ಆಯ್ತಾ. ಸೊ ಹಿಂಗಿರ್ಬೇಕಾದ್ರೆ ಯಾರು ಕೂಡ ಸರಿಯಾಗಿ ಪ್ರೆಸ್ ಮೀಟ್ಗಳಲ್ಲಿ ಇಬ್ರು ಕೂಡ ಒಂದಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಇರಿ ಮ್ಯಾಮ್, ಒಂದ್ ನಿಮಿಷ ಇರಿ. ಮಾಡ್ತಾ ಇರ್ಲಿಲ್ಲ, ಹೇಳ್ತೀನಿ ಮಾಡಿರ್ಲಿಲ್ಲ ಅಂತ ಹೇಳಿದ್ ನಾನು, ಮಾಡಿರ್ಲಿಲ್ಲ. ತದಾದ ನಂತರ ಈಗ ನೀವು ಕೇಳಿದ್ರಿ ಒಕ್ಕಲಿಗ ಅಂತ ಬಂದಾಗ ಕುಮಾರಣ್ಣನ ಫೋಟೋ ಮಾತ್ರ ನಾನು ಕಂಡೆ ಹೇಳಿದ್ರಿ ತಾನೆ. R ಅಶೋಕ್ ಅವರಿದ್ರು, CT ರವಿ ಅವರಿದ್ರು ಅಂತ ಹೇಳಿ. HD ಕುಮಾರಸ್ವಾಮಿ ಅವರು ಮುಂದೆ ಕೂರಿಸ್ತೀರಾ? ಮೊನ್ನೆ HD ಕುಮಾರಸ್ವಾಮಿ ಅವರು ಅಲ್ಲ ಅಂತ ನಾವು ಒಕ್ಕಲಿಗ ನಾಯಕರಲ್ಲ ಅಂತ ನಾವು ಟಿವಿ ಮಾಧ್ಯಮ ಅವರಿಗೆ ಒಂದು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಮುಂದೆ ಕೂರಿಸ್ತೀರಾ, ಮಾತಾಡಿಸ್ತೀರಾ. ಅಕ್ಕಪಕ್ಕ ವಿಜೇಂದ್ರ ಅವ್ರು ಕೂತ್ಕೊಂಡಿದ್ರು ತಾನೆ ಪಕ್ಕಕ್ಕೆ, ಅಕ್ಕಕ್ಕೆ ಇಲ್ಲಿ R ಅಶೋಕ್ ಅವರು ಕೂತ್ಕೊಂಡಿದ್ರು ತಾನೆ, ಸೊ ಅವರು ಮಾತಾಡಿದ್ರು ತಾನೆ. ಸೊ ಆ ಒಂದು ಕಾರಣಕ್ಕೆ ಹೇಳಿದ್ರು ಒಟ್ಟಾಗಿದ್ದೀವಿ. ಸೊ ವಾಟ್ ಇಸ್ ಅ ಕ್ವಶನ್? ಇವಾಗ ನಾವು ಮೈತ್ರಿ ಅಂತ ಮಾಡಿದ್ಮೇಲೆ ಎಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ತಾನೆ. ಹಾಗಾಗಿ ಒಟ್ಟಾಗಿ ಕೂತಿದೀವಿ ಅಲ್ಲಿ, ಅದ್ರಲ್ಲಿ ಏನ್ ತಪ್ಪು? ಮಾಧ್ಯಮದವರು ಅದನ್ನ ನೀವು ಹೀಗೆ ಕೂತ್ಕೊಂಡ್ರಿ ಹಾಗೆ ಕೂತ್ಕೊಂಡ್ರಿ, ಇನ್ನು ಯಾಕೆ ಕೂತ್ಕೊಬೇಕು? ಈಗ ಕುಮಾರಣ್ಣ ಅವರು ಹಿರಿಯರಿದ್ದಾರೆ, ಅವರಿಗೆ ರಾಜಕೀಯದ ಒಂದು ವಿಚಾರವಾಗಿ ಏನೇನು ಮಾತಾಡಬೇಕು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಇನ್ನೊಂದು ವಿತ್ ಡೀಟೇಲ್ಸ್ ವಿತ್ ಫ್ಯಾಕ್ಟ್ ಇಟ್ಕೊಂಡು ಮಾತಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಜನ ಕೂಡ ಎಲ್ಲ ಮಾಧ್ಯಮದವರು ಕೂಡ ಅವ್ರನ್ನ ಮುಂದೆ ಕೂತ್ಕೊಂಡು ನೋಡೋಕ್ಕೂ ಇಷ್ಟಪಡ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಅಲ್ಲಿ ಕೂತ್ಕೊಳ್ಳಿರೋದ್ರಲ್ಲಿ ಯಾವುದೇ ಹಾಗೆ ಅದು ಒಂದೇ ಅಲ್ಲದೆ ಕೇಂದ್ರದ ನಾಯಕರು, ಕೇಂದ್ರ ಮಂತ್ರಿಗಳು, ಅವ್ರನ್ನ ಇನ್ನ ಯಾವ ಕಡೆ ಕುಳಿಸ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಸೊ ಕೇಂದ್ರ ಮಂತ್ರಿಗೆ ಅವರಿಗೆ ಕೊಡಬೇಕಾದಂತಹ ಗೌರವವನ್ನೇ ವಿಜಯೇಂದ್ರ ಅವರು, R ಅಶೋಕ್ ಅವರು ತುಂಬಾ ಚೆನ್ನಾಗಿ ಕೊಡ್ತಾರೆ. ಅದಕ್ಕೆ ನಾವು ಹೌದು, ಖಂಡಿತವಾಗಿಯೂ. ಅವ್ರು ಇವಾಗ ಮೊನ್ನೆ ಅಶೋಕ್ ಅವರೇ JDS ಮತ್ತೆ BJP ಅನ್ನೋದು ನಾವು ಇಲ್ಲಿ ಕೂತ್ಕೊಂಡು ವಕ್ತಾರ ಮೈತ್ರಿ ಮಾಡಿದ್ದು ಅಥವಾ ರಾಜ್ಯದಲ್ಲಿ ಇಲ್ಲಿ ಮಾಡಿದ್ದಲ್ಲ. ನ್ಯಾಷನಲ್ ಆಗಿ ನಾವು ಜೊತೆಯಾಗಿ ಏನು MP ಎಲೆಕ್ಷನ್ ಅಲ್ಲಿ ಜೊತೆಯಾಗಿ ಹೋಗಿದ್ದೀವಿ. ಬಟ್ ಕೆಳಮಟ್ಟದಲ್ಲೂ ಕೂಡ ಕಾರ್ಯಕರ್ತರು ಮೈತ್ರಿ, ಖಂಡಿತವಾಗ್ಲೂ ಕಾರ್ಯಕರ್ತರು ಕೂಡ ಮೈತ್ರಿ ಆಗಿದ್ದೀವಿ. ನೀವು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮುಂಬರುವ ಎಲೆಕ್ಷನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ವರಿಷ್ಠರು ಏನ್ ಡಿಸೈಡ್ ಮಾಡ್ತಾರ. ಕೇಂದ್ರ ಬಿಟ್ಟು ಬರ್ತಾರೆ ಏನ್ ಕತೆ ನಾವು ಇಲ್ಲಿ ಹೇಳಕ್ ಬರಲ್ಲ, ನಾವು ವಕ್ತಾರ ಕೂತ್ಕೊಂಡು ಅವ್ರು ಹೇಳಕ್ ಬರಲ್ಲ, ನಾವು ಹೇಳಕ್ ಬರಲ್ಲ. ಆ ಪರಿಸ್ಥಿತಿಗೆ ತಕ್ಕಂತೆ ಅವ್ರು ವರಿಷ್ಠರು ಏನ್ ಡಿಸೈಡ್ ಮಾಡ್ತಾರ ಅದನ್ನ ಅವ್ರು ಮಾಡ್ತಾರೆ. ಅದರಿಂದ ನಮ್ಮ ರಾಜ್ಯಕ್ಕೆ ಏನ್ ಎಫೆಕ್ಟ್ ಆಗುತ್ತೆ, ಒಳ್ಳೆ
ಒಳ್ಳೇದಾಗುತ್ತೆ. ಅವ್ರು ಬಂದಾಗ ನಾವು ಮಾತಾಡೋಣ, ಇವ್ರು ಬಂದ್ರೆ ಏನಾಯ್ತು ಅಂತ. ಇವಾಗ ನಾವು ಈಗ ಟು ಅರ್ಲಿ ಟು ಸೇ ದಿಸ್. ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ಏನಂತ ಹೇಳಿದ್ರೆ ನೋಡಿ, ಇವಾಗ ಕೇಂದ್ರದಲ್ಲಿ ನೀವು ಕುಮಾರಣ್ಣನವ್ರನ್ನ ಕೇಂದ್ರದಲ್ಲಿ ಮಾಡಿರೋಂಥ ಕೆಲಸ ಇಡೀ ದೇಶಕ್ಕೆ ಗೊತ್ತು. ಯಾವ ರೀತಿ ಅವರ ಕೆಲಸ ಕಾರ್ಯಗಳು, ಅವರ ಕೆಲಸ ವೈಖರಿ ಯಾವ ರೀತಿ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಈಗ ಎಲೆಕ್ಷನ್ ಟೈಮಲ್ಲಿ ಕೆಲವೊಂದೊಂದು ಸಲಹೆಗಳನ್ನ ಕೊಡೋದಕ್ಕೆ ಬರ್ತಾರೆ. ಕೆಲವೊಂದೊಂದು ಸಲ ಅವರು ಬೇಕು, ಅವ್ರನ್ನ ನೋಡಲೇಬೇಕು ಅನ್ನೋ ಬಹಳಷ್ಟು ಅವರ ಅಭಿಮಾನಿಗಳಿದಾರಲ್ಲ, ಅವರು ಕುಮಾರಣ್ಣ ನೋಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬರ್ತಾರೆ. ಹಾಗಾಗಿ ಅವರು ಬರ್ತಾರೆ, ಕುಮಾರಣ್ಣ ಇಸ್ ಬ್ಯಾಕ್ ಹೋಮ್ ಅನ್ನೋ ಪ್ರೀತಿಯಿಂದ ಅವರ ಅಭಿಮಾನಿಗಳು ಬರೀತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪಕ್ಷ ಸಂಘಟನೆ ಅಂತ ಕೂತ್ಕೊಂಡಿದ್ದಾರೆ. ಸಾಕಷ್ಟು ನೋಡಿ ಅಗ್ರಿ ಮಾಡ್ತಿದ್ದೀರಲ್ವಾ ಮ್ಯಾಮ್? ಅದಕ್ಕೆ ಕೇಳ್ತಾ ಇರೋದು. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮೇಡಮ್ ನೀವಂದ್ರಿ, ಮೊನ್ನೆ ಪ್ರೆಸ್ ಮೀಟ್ ನಡೆದಿದೆ, ನನಗೂ ಗೊತ್ತಿದೆ, ನಾನು ಕುತ್ಕೊಂಡು ಮಾತಾಡಿದ್ದೇನೆ. ಅಲ್ಲಿ ಏನು ಯಾವ ತರ ಪೋಟ್ರೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೇನೆ ನಾನು. ಕುಮಾರಸ್ವಾಮಿ ಅವರು ಕುತ್ಕೊಂಡಿರ್ತಾರೆ, ಅಕ್ಕಪಕ್ಕ ವಿಜಯೇಂದ್ರ ಅವರು ಕೂಡ ಚೆನ್ನಾಗಿ ಮಾತಾಡೋರೇ ಆಗಿರ್ತಾರೆ, ಅವರು ಕುತ್ಕೊಂಡಿರ್ತಾರೆ. ಆರ್ ಅಶೋಕ್ ಅವರು ಕೇಳಬೇಕಾ ವಿಧಾನ ಇದ್ರಲ್ಲೆಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಒಬ್ರೇ ಮಾತಾಡಿ ಹೋದ್ರಲ್ಲ ಮೇಡಮ್, ಕಾಂತಿ ಮೇಡಮ್, ಒಬ್ರೇ ಮಾತಾಡಿ ಹೋಗಿರೋದಕ್ಕೆ ಸಾಕಷ್ಟು ಗೊಂದಲಗಳು. ಓಕೆ,